ಮಂತ್ರಿಗಳಾಗಿದ್ದಾರೆ. ನಮಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಮೊದಲನೇ ದಿನವೇ ಯಾರ್ಯಾರು ಮಂತ್ರಿಗಳಾಗಿದ್ದಾರೆ ಎಲ್ರಿಗೂ ಶುಭವನ್ನ ಕೋರಿದ್ದೇವೆ. ಆದರೆ 516 ಅಲ್ಲ, ಇವತ್ತು 517ನೇ ದಿನದ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ರೈತಾಪಿ ವರ್ಗದ ಹೆಣ್ಮಕ್ಳು, ಹಿರಿಯರು, ಯುವಕರು ಇವತ್ತು ಮಳೆ, ಚಳಿ, ಗಾಳಿ, ಬಿಸಿಲು ಎಲ್ಲವನ್ನ ಬಿಟ್ಟು ಅವರ ಪುತ್ರಾರ್ಜಿತ ಆಸ್ತಿಯನ್ನ, ಫಲವತ್ತಾದಂತ ಭೂಮಿಯನ್ನ, ಅವರ ಸ್ವಂತ ದುಡಿಮೆಯ ಭೂಮಿಯನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಆ ಪುಣ್ಯಾತ್ಮ ತಂದೆ ತಾಯಂದ್ರು ಸುದೀರ್ಘ 1 ವರ್ಷಕ್ಕೂ ಹೆಚ್ಚು ಕಾಲ ಇವತ್ತು ಬೀದಿಯಲ್ಲಿ ನಿಂತಿದ್ದಾರೆ. ಬಂದ್ರಸ್ವಾಮಿ ಯಾರಾದ್ರು ಆ ಪುಣ್ಯಾತ್ಮ ರೈತರನ್ನ ಪಾಪ ಕೇಳಿದ್ರೆ, ನನಗೆ ಪೆನ್ ಕೊಡಿ, ಪೇಪರ್ ಕೊಡಿ, ನಾನು ಮುಖ್ಯಮಂತ್ರಿ ಆಗೋಯ್ತೀನಿ, ನನಗೆ ಮತ ಹಾಕಿ, ಇಲ್ಲಿರ್ತಕ್ಕಂಥ ಜಿಲ್ಲೆಯ 23ರಲ್ಲಿ ನಿಂತಂತ ಅಭ್ಯರ್ಥಿಗಳ ಮತ ನೋಡಬೇಡಿ, ನನ್ನ ಮತ ನೋಡಿ, ಈ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥ ನಾನು, ಈ ಜಿಲ್ಲೆ ಮಗ ನಾನು, ನನಗೆ ಪೆನ್ನು ಪೇಪರ್ ಕೊಡಿ, ನನಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಇದೆ ಅಂದ್ರಿ. ಮಾನ್ಯ ಮುಖ್ಯಮಂತ್ರಿಗಳೇ, ಡಿ.ಕೆ. ಶಿವಕುಮಾರ್ ಅವರೇ, ತಾವು ಮುಖ್ಯಮಂತ್ರಿಗಳಾಗಿದ್ದೀರಿ. ದೇವೇಗೌಡರು ಸ್ವತಃ ಇವತ್ತು ಸಾಹೇಬರು ಅವರ ಬಾಯಿನಲ್ಲಿ ಹೇಳಿದ್ದಾರೆ, ಒಳ್ಳೆ ಕೆಲಸ ಮಾಡಿ ಅಂತಕ್ಕಂಥದ್ನ ಹರಿಸಿದ್ದಾರೆ ದೇವೇಗೌಡರು ಸಾಹೇಬರು. ಮೊದಲನೇ ದಿನವೇ ಕುಮಾರಣ್ಣ ಅವರಾಗ್ಲಿ, ನಾನಾಗ್ಲಿ, ದೇವೇಗೌಡರು ಸಾಹೇಬರಾಗ್ಲಿ, ನಮ್ಮ ಪಕ್ಷದ ಯಾವುದೇ ಒಬ್ಬ ಕಾರ್ಯಕರ್ತ ಆಗ್ಲಿ ನಾವು ಹೊಟ್ಟೆ ಕಿಚ್ಚಿಕೊಟ್ಟಿಲ್ಲ. ಒಳ್ಳೇದು ಮಾಡಿ ಈ ರಾಜ್ಯದ ಜನತೆಗೆ ಒಳಿತಿನ ಮಾಡಿ ಅಂತಕ್ಕಂಥದ್ನ ಬಯಸಿದ್ವಿ. ಆದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದೇನು ಸ್ವಾಮಿ, ಪೆನ್ ಕೇಳಿದ್ರಿ, ಪೇಪರ್ ಕೊಟ್ಟಾಯ್ತು, ನಿಮ್ಗೆ ಸೈನ್ ಮಾಡ್ತಕ್ಕಂಥ ಅಥಾರಿಟಿ ಕೊಟ್ಟಾಯ್ತು. ಯಾರ ಪರವಾಗಿ ಇವತ್ತು ನೀವು ಸೈನ್ ಅನ್ನ ಮೀಸಲಿಟ್ಟಿದ್ದೀರಿ? ಆ ಸೈನ್ ಅನ್ನ ಇವತ್ತು ಮಾರಾಟಕ್ಕೆ 35,000 ಕೋಟಿ ಇವತ್ತು ಈ 2 ಪಂಚಾಯತ್ಗಳ ಪ್ರದೇಶದಲ್ಲಿ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಿ ಅವರ ಭೂಮಿಯನ್ನ ಕಿತ್ಕೊಂಡು ಅವರನ್ನ ಬೀದಿ ಪಾಲ್ ಮಾಡಿ ಯಾವುದೋ ಒಬ್ಬ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಇವತ್ತು ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀರಲ್ಲ, ನಿಜಕ್ಕೂ ಇದು ನಿಮಗೆ ಶೋಭೆ ತರುತ್ತಾ? ಬಹಳ ಜನ ಕೇಳ್ತಾ ಇದ್ದಾರೆ ಪಾಪ, ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಅವರ ಸಹಪಾಠಿಗಳು, ಅಕ್ಕಪಕ್ಕದ ಜಿಲ್ಲೆ, ಇದೊಂದೇ ಜಿಲ್ಲೆಯಲ್ಲ, ನಮ್ಮ ಪುಟ್ಟರಾಜಣ್ಣ ಇಲ್ಲೇ ಇದ್ದಾರೆ, ನೋಡ್ತಾ ಇದ್ದಾರೆ. ಪಕ್ಕದ ಮಂಡ್ಯ ಜಿಲ್ಲೆಯಲ್ಲೂ ಯಾರ್ಯಾರು ಏನೇನ್ ಮಾತನಾಡ್ಕೊಂಡು ಬಂದಿದ್ದಾರೆ ಅಂತ. ಒಂದು ಮಾತನ್ನ ಹೇಳ್ತಾರೆ, ಈ ಒಂದು ಹೋರಾಟ 517ನೇ ದಿನಕ್ಕೆ ಕಾಲನ್ನಿಟ್ಟಿದೆ. ಹೋರಾಟದ ಮೊದಲನೇ ದಿನ ಪ್ರಾರಂಭಿಕ ಹಂತದ ದಿನದಿಂದಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಆಶೀರ್ವಾದದಲ್ಲಿ, ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಹಲವಾರು ಬಾರಿ ನಾವು ಹೋರಾಟದ ಸ್ಥಳಕ್ಕೆ ಬರ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರಿಗೆ 94 ವಯಸ್ಸಾಗಿರ್ಬೋದು. ಅವರ ಮಾತನ್ನ ಹೇಳಿದ್ರು, ಕೈ ಕಾಲಿಗೆ ವಯಸ್ಸಾಗದಷ್ಟೇ, ಮನಸ್ಸಿನ ಇಚ್ಛಾಶಕ್ತಿಗೆ ವಯಸ್ಸಾಗಿಲ್ಲ. ರೈತ ಪರವಾದಂತ ಬದ್ಧತೆ 1% ಕೂಡ ಕಮ್ಮಿ ಆಗಿಲ್ಲ ಅಂತಕ್ಕಂಥದ್ನ ಅಪ್ಪಾಜಿರವರು ಹೇಳಿರ್ತಕ್ಕಂಥ ತಾವು ನೋಡಿದ್ದೀರಿ.